ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆಪಡಿಸುವ. ಬನ್ನಿ, ನಾವು ಒಟ್ಟಾಗಿ ವಾಕ್ಯ ಧ್ಯಾನ ಮಾಡುವ ಮುಂಚೆ ನಾವು ಆರಾಧಿಸುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರಿಯರೇ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯ ಅಪೊಸ್ತಲ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7-8ನೇ ವಚನ. ಈ ಎರಡು ವಚನವನ್ನು ನಾವು ಮೊದಲು ಓದುವ. ರೋಮನ್ಸ್ ಚಾಪ್ಟರ್ 10 ವರ್ಸ್ 7 and 8. ಕ್ರಿಸ್ತನನ್ನು ಸತ್ತವರ ಒಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತಾಲೋಕಕ್ಕೆ ಇಳಿದು ಹೋದಾರು ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಿಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಪ್ರಿಯರಲ್ಲಿ, ನಾವು ನೋಡ್ತೇವೆ, ಕ್ರಿಸ್ತನನ್ನು ಸತ್ತವರ ಒಳಗಿಂದ ಎಬ್ಬಿಸುವುದಕ್ಕೆ ಯಾರು ಪ್ರೇತಾಲೋಕಕ್ಕೆ ಇಳಿದು ಹೋದಾರು ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ಓಕೆ, ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ದೇವರ ವಾಕ್ಯವು ನಿನ್ನ ಹೃದಯದಲ್ಲಿದೆ, ನಿನ್ನ ಬಾಯಿಯಲ್ಲಿದೆ, ಅದನ್ನ ಸಮೀಪದಲ್ಲಿದೆ, ಅದನ್ನ ಹೃದಯದಲ್ಲಿದೆ, ಬಾಯಿಯಲ್ಲಿದೆ ಅನ್ನುತ್ತದೆ. ಆ ವಾಕ್ಯವೇ ನಾವು ಸಾರುವಂಥ ನಂಬಿಕೆಯ ವಿಷಯವಾದ ವಾಕ್ಯ, ವರ್ಡ್ ಆಫ್ ಫೇತ್. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ಮಾತು. ಇಲ್ಲಿ ಯೇಸು ಕ್ರಿಸ್ತನು ನಾವು ನೋಡ್ತೇವೆ, ಆತನ ವಾಕ್ಯ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ವಾಕ್ಯವು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿತು. ಆ ವಾಕ್ಯ ಎಂಬವನು ಮನುಷ್ಯನಾದನು. ಆತನು ಎಲ್ಲರ ವಿಮೋಚಾರ್ಥಕನಾಗಿ ಎಲ್ಲರ ಪಾಪಗಳಿಗೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತನು. ಆತನು ಹೂಣಲ್ಪಟ್ಟ, ಆತನು ಪ್ರೇತಾಲೋಕಕ್ಕೆ ಹೋದ. 3ನೇ ದಿನ ಆತನು ಸತ್ತವರ ಒಳಗಿಂದ ಆತ್ಮ ಪ್ರಾಣ ಶರೀರದಲ್ಲಿ ಮಹಿಮೆಯ ದೇಹದಲ್ಲಿ ಯೇಸು ಕ್ರಿಸ್ತನು ಎದ್ದು ಬಂದನು. ಈಗ ಆದಾಮನ ಸಂಬಂಧದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಪಾಪಿಯಾಗಿದ್ದಾನೆ. ಆತನು ಪಾಪಿಯಾಗಿ ಹುಟ್ಟಿದ್ದಾನೆ. ಪಾಪ ಎಂಬುವಂಥದ್ದು ಅದು ಸ್ವಭಾವ. ಯಾವ ವ್ಯಕ್ತಿ ಯೇಸು ನನಗೋಸ್ಕರ ಮನುಷ್ಯನಾಗಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನನಾದನೆಂದು ಹೃದಯದಲ್ಲಿ ಒಪ್ಪುತ್ತಾನೋ, ನಂಬುತ್ತಾನೋ, ಅವನ ಪಾಪ ಕ್ಷಮಿಸಲ್ಪಡುತ್ತದೆ. ಆತನ ರಕ್ತದಿಂದ ತೊಳೆಯಲ್ಪಡುತ್ತಾನೆ, ನಿತ್ಯ ಜೀವವನ್ನು ಹೊಂದುತ್ತಾನೆ, ಪವಿತ್ರಾತ್ಮ ವರವನ್ನು ಹೊಂದುತ್ತಾನೆ. ನಾವು ಅಂಗೀಕಾರ ಮಾಡಿದಾಗ ನಾವು ಕ್ರಿಸ್ತನೊಡನೆ ಶಿಲುಬೆಗೆ ಹೋಗಿದ್ದೇವೆ, ನಾವು ಕ್ರಿಸ್ತನೊಡನೆ ಸತ್ತಿದ್ದೇವೆ, ನಾವು ಕ್ರಿಸ್ತನೊಡನೆ ಪಾತಾಳಕ್ಕೆ ಹೋಗಿದ್ದೇವೆ, ನಾವು ಕ್ರಿಸ್ತನೊಡನೆ ಆತನು ಹೇಳುವಾಗ ಆತನ ಒಡನೆ ನಾವು ಎದ್ದಿದ್ದೇವೆ. ಈ ಎಲ್ಲ ಕ್ರಿಸ್ತನೊಡನೆ ಸತ್ತಿದ್ದೇವೆ, ಹೂಣಲ್ಪಟ್ಟಿದ್ದೇವೆ, ಪ್ರೇತಾಲೋಕಕ್ಕೆ ಹೋಗಿದ್ದೇವೆ, ಪಾತಾಳಕ್ಕೆ ಹೋಗಿದ್ದೇವೆ, ಪುನರುತ್ಥಾನಾಗಿದ್ದೇವೆ. ಓಕೆ, ತಂದೆಯ ಬಲಪಾರ್ಶ್ವದಲ್ಲಿ ನಾವು ಆಸನಾರೂಢನಾಗಿದ್ದೇವೆ. ಇದೆಲ್ಲ ಕೇವಲ ನಂಬಿದಾಗ ನಾವು ಕ್ರಿಸ್ತನೊಡನೆ ಗುರುತಿಸಲ್ಪಡುತ್ತೇವೆ. ವಿ ಐಡೆಂಟಿಫೈ ಅವರ್ ಸೆಲ್ಫ್ ಇನ್ ಕ್ರೈಸ್ಟ್. ಕ್ರಿಸ್ತನೊಡನೆ ದೇವರು ನಾವು ಬಾಧೆ ಅನುಭವಿಸ್ತೇವೆ, ನಾವು ಜಡ್ಜ್ಮೆಂಟ್ ಅನುಭವಿಸ್ತೇವೆ, ನಾವು ಮರಣವನ್ನು ಅನುಭವಿಸ್ತೇವೆ, ನಾವು ಸತ್ತಿದ್ದೇವೆ, ನಾವು ಹೂಣಲ್ಪಟ್ಟಿದ್ದೇವೆ, ನಾವು ಪಾತಾಳಕ್ಕೆ ಹೋಗಿದ್ದೇವೆ, ನಾವು ಪುನರುತ್ಥಾನ ಆಗಿದ್ದೇವೆ.
ಇದೆಲ್ಲ ಸಂಗತಿಗಳು ನಮ್ಮ ಒಳಗೆ ಇದೆ. ಈ ಶರೀರ ಎಂಬ ಮನೆಯ ಒಳಗೆ ಇರುವ ಮನುಷ್ಯನು ಪುನರುತ್ಥಾನವಾಗಿದ್ದಾನೆ, ಆತನು ಹೊಸದಾಗಿ ಹುಟ್ಟಿದ್ದಾನೆ. ಅದಕ್ಕೋಸ್ಕರವು ಕ್ರಿಸ್ತನು ನಮ್ಮಲ್ಲಿದ್ದಾನೆ, ಕ್ರಿಸ್ತನ ದೇಹ ನಾವಾಗಿದ್ದೇವೆ. ನಿನ್ನ ಓನ್ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ, ಕ್ರಿಸ್ತನನ್ನು ಎಬ್ಬಿಸೋದಕ್ಕೆ ಯಾರು ಪ್ರೇತಾಲೋಕಕ್ಕೆ ಹೋದರೂ ಅಂದು ನಿನ್ನ ಮನಸ್ಸಿನಲ್ಲಿ ಎಂದುಕೊಳ್ಳಬೇಡ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿದೆ, ನಿನ್ನ ಹೃದಯದಲ್ಲಿದೆ, ನಿನ್ನ ಬಾಯಲ್ಲಿದೆ. ಆ ವಾಕ್ಯ ಯಾವುದೆಂದರೆ ನಾವು ಸಾರುವಂಥ ನಂಬಿಕೆಯ ವಿಷಯವಾದ ಮಾತು. ನಂಬಿಕೆ ಅಂತ ಹೇಳಿದರೆ ಯು ಆರ್ ಸ್ಪೀಕಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ನಾವು ನೋಡುವವರಾಗಿ ನಡೆಯುವರಲ್ಲ, ನಾವು ನಂಬಿಕೆಯಲ್ಲಿ ನಾವು ನಡೆಯುವವರಾಗಿದ್ದೇವೆ. ನಮ್ಮ ನಂಬಿಕೆಯನ್ನು ನಾವು ಪ್ರಕಟಿಸುವವರಾಗಿದೆ. ಏನು ಪ್ರಕಟಿಸುವಂಥದ್ದು? ದೇವರ ವಾಕ್ಯ ನನ್ನ ಹೃದಯದಲ್ಲಿದೆ. ಆ ವಾಕ್ಯ ಎಂಬ ಆತನಿಗೆ ನಾನು ಹುಟ್ಟಿದ್ದೇನೆ. ನಾನು ಹುಟ್ಟಿದ್ದು ನಾಶವಾಗುವ ಬೀಜದಿಂದಲ್ಲ, ದೇವರ ಸದಾ ಜೀವವುಳ್ಳ ವಾಕ್ಯ ಎಂಬ ಬೀಜದಿಂದ ನಾವು ಹುಟ್ಟಿದವರಾಗಿದ್ದೇವೆ. ಎವ್ರಿ ಟೈಮ್ ನಮ್ಮ ಮನಸ್ಸಿಗೆ ನಾವು ರಿನ್ಯೂ ಮಾಡಬೇಕು, ನಾವು ನೂತನಪಡಿಸಬೇಕು ನಮ್ಮ ಮನಸ್ಸನ್ನು. ನಾನು ಕ್ರಿಸ್ತನೊಡನೆ ಶಿಲುಬೆಗೆ ಹೋಗಿದ್ದೇನೆ. ನನ್ನ ಹಳೆಯ ಮನುಷ್ಯನು ಕ್ರಿಸ್ತನೊಡನೆ ಸತ್ತಿದ್ದಾನೆ, ಬಾಧೆ ಅನುಭವಿಸಿದ್ದಾನೆ, ತೀರ್ಪನ್ನು ಹೊಂದಿದ್ದಾನೆ. ನನ್ನ ಹಳೆಯ ಮನುಷ್ಯನು ಸತ್ತು ಹೂಣಲ್ಪಟ್ಟಿದ್ದಾನೆ. ನನ್ನ ಹಳೆಯ ಮನುಷ್ಯನು ಪ್ರೇತಾಲೋಕಕ್ಕೆ ಹೋಗಿದ್ದಾನೆ, ಪಾತಾಳಕ್ಕೆ ಹೋಗಿದ್ದಾನೆ. ನಾನು ಕ್ರಿಸ್ತನೊಡನೆ ಮರಣವನ್ನು ಗೆದ್ದವನಾಗಿ ಎದ್ದು ಬಂದಿದ್ದೇನೆ. ಇನ್ನು ಮರಣವು ನನ್ನನ್ನು ಆಳಲಿಕ್ಕೆ ಆಗುವುದಿಲ್ಲ, ಧರ್ಮಶಾಸ್ತ್ರವನ್ನು ಆಳಲಿಕ್ಕೆ ಆಗುವುದಿಲ್ಲ. ಸತ್ತವರ ಮೇಲೆ ಮರಣದ ಆಳ್ವಿಕೆ ನಡೆಯುವುದಿಲ್ಲ, ಅಂದರೆ ಸೈತಾನ ಆಳ್ವಿಕೆ ನಮ್ಮ ಮೇಲೆ ನಡೆಯುವುದಿಲ್ಲ. ಓಕೆ, ಈ ಸತ್ಯಾಂಶಗಳು ನಮ್ಮ ಹೃದಯದಲ್ಲಿದೆ. ಇದನ್ನು ನಾವು ನಮ್ಮ ಮನಸ್ಸಿಗೆ ನೂತನಪಡಿಸಬೇಕು. ಓಕೆ, ಇದನ್ನು ಪ್ರೀಚ್ ಮಾಡುವಂಥದ್ದು, ಇದನ್ನು ಸಾರುವಂಥದ್ದೇ ಸುವಾರ್ತೆ. ಇಟ್ ಇಸ್ ದ ಗಾಸ್ಪೆಲ್. ನಾವು ಸಾರುವಂಥ ನಂಬಿಕೆಯ ವಿಷಯವಾದ ಮಾತು. ಏನು ನಾವು ಸಾರುವಂಥದ್ದು? ಕ್ರಿಸ್ತನು ನನಗೋಸ್ಕರ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಪುನರುತ್ಥಾನಾಗಿದ್ದಾನೆ. ಇದು ಗಾಸ್ಪೆಲ್ ಸುವಾರ್ತೆ ಅಂತ ಹೇಳಿದರೆ ನೀನು ಬೈ ಫೇತಲ್ಲಿ ನೀವು ಡಿಕ್ಲೇರ್ ಮಾಡುತ್ತಿ. ನೀನು ಏನು ನೋಡ್ತಿ, ಏನು ಫೀಲ್ ಮಾಡ್ತಿ, ಅದನ್ನು ನೀವು ಮಾತಾಡುವವರಲ್ಲ, ನಾವು ನಂಬಿ ಮಾತಾಡುವವರು. ನಾವು ಪರಲೋಕದಿಂದ ಹುಟ್ಟಿದವರು, ನಾವು ದೇವರಿಂದ ಹುಟ್ಟಿದವರು, ನಾವು ಕ್ರಿಸ್ತನ ದೇಹವಾಗಿದ್ದೇವೆ, ಕ್ರಿಸ್ತನೊಡನೆ ನಾವು ಒಂದಾಗಿದ್ದೇವೆ, ನಾವು ಕ್ರಿಸ್ತನ ಅಂಗಗಳಾಗಿದ್ದೇವೆ. ನಮ್ಮ ದೇಹವು ಕ್ರಿಸ್ತನ ಅಂಗವಾಗಿದೆ. ಈ ಶರೀರ ಎಂಬ ಮನೆಯಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ, ಕ್ರಿಸ್ತನು ಮನೆ ಮಾಡಿದ್ದಾನೆ. ನನ್ನ ಅಂಗಗಳಲ್ಲಿ ಕ್ರಿಸ್ತನು ಜೀವಿಸ್ತಾನೆ. ನಿಮ್ಮ ಅಂಗಗಳು ಕ್ರಿಸ್ತನ ಅಂಗಗಳಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ ಅಂತ ವಾಕ್ಯ ಹೇಳ್ತದೆ. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯ ನಮ್ಮ ಹೃದಯದಲ್ಲಿದೆ, ದೇವರ ವಾಕ್ಯ ನಮ್ಮ ಬಾಯಲ್ಲಿದೆ. ಹೃದಯದಲ್ಲಿ ಏನಿದೆ ಅದನ್ನು ಮಾತಾಡುವಂಥ ನಮ್ಮ ಹೃದಯ ಅಂತ ಹೇಳಿದ್ರೆ ನಮ್ಮ ಹ್ಯೂಮನ್ ಸ್ಪಿರಿಟ್, ನಮ್ಮ ಮನುಷ್ಯನ ಆತ್ಮದಲ್ಲಿ ನಾವು ಹೊಸಬರಾಗಿ ಎದ್ದಿದ್ದೇವೆ. ಹೃದಯಕ್ಕೆ ಮತ್ತು ಬಾಯಿಗೆ ಒಂದು ಕನೆಕ್ಷನ್ ಇದೆ. ಹೃದಯದಲ್ಲಿ ಏನಿದೆ ಅದನ್ನು ಬಾಯಿ ಮಾತಾಡಿದರೆ ದೇವರ ಜೀವ ಹೊರಗೆ ರಿಲೀಸ್ ಆಗ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಸತ್ಪುರುಷನ ನುಡಿಯು ಅದು ಆಳವಾದ ನೀರು, ಜೀವದ ಬುಗ್ಗೆ, ಹರಿಯುವ ತೊರೆ, ಇವುಗಳನ್ನು ಆಲಿಸುವವನು ಮೃತ್ಯು ಪಾಶಗಳಿಂದ ತಪ್ಪಿಸಿಕೊಳ್ಳುತ್ತಾನೆ. ಇವುಗಳನ್ನು ಆಲಿಸುವವನು ಮೃತ್ಯು ಪಾಶಗಳಿಂದ ತಪ್ಪಿಸಿಕೊಳ್ತಾನೆ. ಬೇಕಾದರೆ ಆ ವಚನವನ್ನು ನಾವು ಓದುವ. ಜಾನೋಕ್ತಿ 18:4. ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ, ಹರಿಯುವ ತೊರೆ. ಓಕೆ, ಹರಿಯುವ ತೊರೆ. ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ, ಹರಿಯುವ ತೊರೆ. ಇನ್ನೊಂದು ವಚನ ನಾನು ನಿಮಗೆ ತೋರಿಸ್ತೇನೆ. ಜಾನೋಕ್ತಿ 13:14. ಇಲ್ಲಿ ಹೇಳ್ತೀವಿ, ಜ್ಞಾನಿಯ ಬೋಧೆ ಜೀವದ ಬುಗ್ಗೆ, ಅದನ್ನು ಆಲಿಸುವವನು ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳುವನು. ಮೃತ್ಯು ಅಂದರೆ ಸೈತಾನನ ಉರುಳುಗಳಿಂದ, ಬಲೆಗಳಿಂದ, ಅನೇಕ ಸಂಕಟಗಳಿಂದ ಆತನು ತಪ್ಪಿಸಿ ಕಾಪಾಡುವನು. ಬೈಬಲ್ ಹೇಳ್ತದೆ, ಜ್ಞಾನಿಯ ಬೋಧೆ ಜೀವದ ಬುಗ್ಗೆ, ಇದನ್ನು ಆಲಿಸುವವನು ಮೃತ್ಯು ಪಾಶಗಳನ್ನು ತಪ್ಪಿಸಿಕೊಳ್ಳೋನು. ಇವತ್ತು ಕ್ರಿಸ್ತನಲ್ಲಿ ಬಾರ್ನ್ ಅಗೇನ್ ಆದ ಹೊಸದಾಗಿ ಹುಟ್ಟಿದ ವ್ಯಕ್ತಿ, ಆತನು ಮೂರ್ಖ ಅಲ್ಲ, ಆತನು ಜ್ಞಾನಿ ಅಂತ ದೇವರ ವಾಕ್ಯ ಇದೆ. ಜ್ಞಾನಿ, ನೀವು ಕ್ರಿಸ್ತನಲ್ಲಿ ಜ್ಞಾನಿಯಾಗಿದ್ದೀರಿ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿದೆ, ದೇವರ ವಾಕ್ಯ ನಮ್ಮ ಬಾಯಲ್ಲಿದೆ. ಒಂದು ವೇಳೆ ಒಬ್ಬನು ಎಷ್ಟೇ ಸದ್ಭಕ್ತನೆನಿಸಿಕೊಂಡವನು ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡುವುದಿಲ್ಲ. ಅವನು ತನ್ನ ಸ್ವಂತ ಹೃದಯವನ್ನು ಮೋಸ ಮಾಡುತ್ತಾನೆ. ಯಾಕೋಬನ ಪತ್ರಿಕೆಯಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ, 1ನೇ ಅಧ್ಯಾಯ 26ನೇ ವಚನ. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ.
ಸದ್ಭಕ್ತನೆನಿಸಿಕೊಳ್ಳ, ತಾನು ಭಕ್ತನೆನಿಸಿಕೊಳ್ಳ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ನಿಷ್ಪ್ರಯೋಜನವಾಗಿದೆ. ಅದು ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡುವುದಿಲ್ಲ. ನಮ್ಮ ಹೃದಯದಲ್ಲಿ ಏನಿದೆ? ನಮ್ಮ ಹೃದಯದಲ್ಲಿ ಆರೋಗ್ಯ ಇದೆ. ಹಾಗಾದರೆ ವಾಕ್ಯ ನಮಗೆ ಬೋಧಿಸಲ್ಪಡ್ತದೆ ನಾವು ಹೇಗೆ ಮಾತಾಡಬೇಕಂತ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣ ಆಯಿತು. ನಾವು ಡಿಕ್ಲೇರ್ ಮಾಡಬೇಕು, ನಮಗೆ ಗುಣ ಆಯಿತು, ನಾವು ಗುಣ ಆಗಿದ್ದೇವೆ. ನಾವು ಗುಣ ಆಗ್ತೇವೆ ಅಲ್ಲ, ನಾವು ಗುಣ ಆಗಿದ್ದೇವೆ. ಆಗ ಹೃದಯದೊಟ್ಟಿಗೆ ಬಾಯಿ ಒಪ್ಪುತ್ತದೆ, ನಿನ್ನ ಬಾಯಿ ಒಟ್ಟಿಗೆ ನಿನ್ನ ಹೃದಯ ಒಪ್ಪುತ್ತದೆ. ದಿಸ್ ಅ ಪ್ರಿನ್ಸಿಪಲ್. ನಾವು ರಕ್ಷಣೆ ಹೊಂದಿದ್ದು ಹೇಗೆ? ದೇವರು ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾನೆಂದು ನಿನ್ನ ಹೃದಯದಿಂದ ನಂಬಿಕೊಂಡು ನಿನ್ನ ಬಾಯಿಂದ ಅರಿಕೆ ಮಾಡುವುದರೆ ನಿನಗೆ ರಕ್ಷಣೆ ಆಗುವುದು. ಹೃದಯದಿಂದ ನಂಬುವುದರ ಮೂಲಕ ನಿನಗೆ ನೀತಿಯು ದೊರಕುವುದು. ನಿನ್ನ ಹೃದಯದಲ್ಲಿ ಏನು ನಂಬಿಕೆ ಇದೆ ಅದನ್ನು ನೀನು ಅನೌನ್ಸ್ ಮಾಡಿದಾಗ, ಅದನ್ನು ನೀನು ಡಿಕ್ಲೇರ್ ಮಾಡಿದಾಗ ನಿನಗೆ ರಕ್ಷಣೆ ಆಯಿತು. ಇದೆಯಾ ಸತ್ಯವೇದದಲ್ಲಿ? ರೋಮಾಪುರದ ಪತ್ರಿಕೆ 10:9. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದೆಂಬುದೇ. ಇಲ್ಲಿ ಎರಡೇ ಮಾತಾಡ್ತಾರೆ. ರಕ್ಷಣೆಗೆ ಏನು? ರಕ್ಷಣೆಗೆ ನೀನು ಯಾವುದೋ ಸಭೆಗೆ ಸೇರಿದ್ದರಿಂದ ಅಥವಾ ಸಭೆಯ ಮೆಂಬರ್ಶಿಪ್ ಆದ್ದರಿಂದ ಅಥವಾ ಕೇವಲ ನೀರಿನಿಂದ ಮುಳುಗಿದ್ದರಿಂದ ಅದು ಅಲ್ಲ. ನೀರಿನಿಂದ ಮುಳುಗುವಂಥದ್ದು ದಟ್ ಇಸ್ ಎ ಔಟ್ವರ್ಡ್ ಸೈನ್. ನಿನಗೆ ರಕ್ಷಣೆ ಆದವರಿಗೆ ನಂಬಿ ದೀಕ್ಷಾ ಸ್ನಾನ ಮಾಡಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನೀನು ನಂಬಿದಾಗ ಏನು ಹೊಂದಿತಿ? ನಂಬಿದವನು ನಿತ್ಯ ಜೀವನ ಹೊಂದಿದ್ದಾನೆ. ಈಗ ನಿತ್ಯ ಜೀವನ ಹೊಂದಿದೆ. ನಿತ್ಯ ಜೀವನ ಹೊಂದಿದ ನಂತರ ಔಟ್ವರ್ಡ್ ಸೈನ್ ಏನಂತ ಹೇಳಿದರೆ ನಿನಗೆ ವಾಟರ್ ಬ್ಯಾಪ್ಟಿಸಮ್. ಕೇವಲ ವಾಟರ್ ಬ್ಯಾಪ್ಟಿಸಮ್ ಕೊಟ್ಟದ್ದರಿಂದ ಒಳಗೆ ರಕ್ಷಣೆ ಆಗಲಿಲ್ಲ, ಒಳಗೆ ಆತನು ನಂಬಲಿಲ್ಲ ನಿತ್ಯ ಜೀವವನ್ನು, ಅವನಿಗೆ ವಾಟರ್ ಬ್ಯಾಪ್ಟಿಸಮ್ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಓಕೆ, ಇಲ್ಲಿ ನಾವು ನೋಡ್ತೇವೆ, ನಂಬಿದಾಗ ನೀನು ನಿತ್ಯ ಜೀವವನ್ನು ಹೊಂದಿದೆ. ಹೃದಯದಿಂದ ನಂಬುವುದರ ಮೂಲಕ ನಿನಗೆ ನೀತಿ ದೊರಕುತ್ತದೆ. ಯು ವಿಲ್ ಹ್ಯಾವ್ ಇಟರ್ನಲ್ ಲೈಫ್. ಬಾಯಿಂದ ಅರಿಕೆ ಮಾಡುವುದರ ಮೂಲಕ ನಿನಗೆ ರಕ್ಷಣೆ ಆಗ್ತದೆ. ಇಲ್ಲಿ 10ನೇ ವಚನವನ್ನು ನೋಡ್ತೇನೆ. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಬಾಯಿಂದ ಅರಿಕೆ ಮಾಡಿದ ನಂತರ, ಬಾಯಲ್ಲಿ ಅನೌನ್ಸ್ ಮಾಡಿದ ನಂತರ, ನಿನ್ನ ನಂಬಿಕೆಯನ್ನು ನೀನು ಪ್ರಕಟಿಸಿದ ನಂತರ ನಿನಗೆ ರಕ್ಷಣೆ ಆಗುವುದು. ಓಕೆ, ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಯೋಹನ ಸುವಾರ್ತೆಯಲ್ಲಿ 6:47 ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಗಾಸ್ಪಲ್ ಆಫ್ ಜಾನ್ 6 ಚಾಪ್ಟರ್ 47 ವರ್ಸ್. ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ನಂಬಿರುವವನು ನಿತ್ಯ ಜೀವವನ್ನು ಹೊಂದುತ್ತಾನಂತೇಳಿ, ನಂಬುವವನು ನಿತ್ಯ ಜೀವವನ್ನು ಹೊಂದುತ್ತಾನೋ, ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ನೀವು ನಂಬುವುದಂದರೆ ನೀವು ಹೊಂದುವುದು. ನೀವೆಷ್ಟೇ ಕೇಳ್ಬೋದು, ಬಟ್ ಕೇಳಿದ ವಾಕ್ಯವನ್ನು ನಂಬುವುದಂದರೆ ಹೊಂದುವುದು. ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನೀನು ಏನು ನಂಬುವುದು, ಏನೇನು ನಂಬುವುದಲ್ಲ, ಸುವಾರ್ಥ ವಾಕ್ಯವನ್ನು. ಓಕೆ, ನಂಬುವುದಂದರೆ ಸುವಾರ್ಥ ವಾಕ್ಯವನ್ನು. ಸುವಾರ್ತೆ ಏನು? ಯೇಸು ಕ್ರಿಸ್ತ ನನಗೋಸ್ಕರ ಸತ್ತಿದ್ದಾನೆ, ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನನ್ನ ತೀರ್ಪನ್ನು, ನನ್ನ ಪಾಪವನ್ನು ಹೊತ್ತುಕೊಂಡು ಹೋಗಿದ್ದಾನೆ, ನನಗೋಸ್ಕರ ಹೂಣಲ್ಪಟ್ಟಿದ್ದಾನೆ, ನನಗೋಸ್ಕರ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ, ಸತ್ತವರ ಒಳಗಿಂದು ಬಂದಿದ್ದಾನೆ, ಮರಣವನ್ನು ಜಯಿಸ್ತವನಾಗಿದ್ದು ಬಂದಿದ್ದಾನೆ. ನೀನು ನಂಬಿದಾಗ ನೀನು ನಿತ್ಯ ಜೀವನ ಹೊಂದಿತ್ತಿ ಮಾತ್ರ ಅಲ್ಲ, ನೀನು ಕ್ರಿಸ್ತನೊಡನೆ ಗುರುತಿಸಲ್ಪಡುತ್ತಿ. ಆತನೊಂದಿಗೆ ನೀನು ಶಿಲುಬೆಗೆ ಹೋಗಿದ್ದಿ, ಹೂಣಲ್ಪಟ್ಟಿದ್ದಿ, ಪುನರುತ್ಥಾನಾಗಿದ್ದಿ. ನೀನು ಆತನೊಡನೆ ನೀನು ಗುರುತಿಸಲ್ಪಡುತ್ತಿ. ಆ ವಾಕ್ಯ ನಿನ್ನ ಹೃದಯದಲ್ಲಿದೆ, ನಿನ್ನ ಬಾಯಲ್ಲಿದೆ. ಆದರೆ ನಿನ್ನ ಹೃದಯದಲ್ಲಿ ಏನಿದೆ ಅದನ್ನೇ ನೀನು ಮಾತಾಡಬೇಕು. ನೀನು ಹೇಳಬೇಕು, ನಾನು ಕ್ರಿಸ್ತನಲ್ಲಿ ಬಲಾಢ್ಯನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಜಯಶಾಲಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಪರಲೋಕ ರಾಜ್ಯದ ಬಾಧ್ಯಸ್ಥನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಪರಲೋಕ ಸಂಸ್ಥಾನದವನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಯಾಗಿ ಭೂಲೋಕದಲ್ಲಿ ಇದ್ದೇನೆ, ಕ್ರಿಸ್ತನಲ್ಲಿ ನಾನು ಏನು ಬಿಚ್ಚುತ್ತೇನೋದು ಪರಲೋಕದಲ್ಲಿ ಬಿಚ್ಚಲ್ಪಡೋದು, ನಾನು ಏನು ಭೂಲೋಕದಲ್ಲಿ ತಡೆಯುತ್ತೇನೋದು ಪರಲೋಕದಲ್ಲಿ ತಡೆಯಲ್ಪಡೋದು, ನಾನು ಏನು ಭೂಲೋಕದಲ್ಲಿ ಅನುಮತಿಸ್ತೇನೋ ಅದಕ್ಕೆ ಪರಲೋಕದ ಅನುಮತಿ ಇದೆ. ಯು ಮಸ್ಟ್ ಡಿಕ್ಲೇರ್ ವರ್ಡ್. ಆ ವಾಕ್ಯ ನಿನ್ನ ಬಾಯಲ್ಲಿದೆ. ನಿನ್ನ ಬಾಯಲ್ಲಿ ಏನೇನೋ ಲೌಕಿಕ ಮಾತುಗಳಿರುವುದಲ್ಲ, ನಿನ್ನ ಬಾಯಲ್ಲಿ ಸಮಸ್ಯೆಗಳಿರುವುದಲ್ಲ, ನಿನ್ನ ಬಾಯಲ್ಲಿ ರೋಗ ಇರುವುದಲ್ಲ, ನಿನ್ನ ಬಾಯಲ್ಲಿ ಡಾಕ್ಟರ್ ರಿಪೋರ್ಟ್ಗಳಿರುವುದಲ್ಲ, ನಿನ್ನ ಬಾಯಲ್ಲಿ ಕೊರತೆ
ಇರುವುದಲ್ಲ, ನಿನ್ನ ಬಾಯಲ್ಲಿ ಇರಬೇಕು, ಯೆಹೋವ ನನ್ನ ಕುರುಬನು, ನಾನು ಕೊರತೆ ಪಡುವುದೇ ಇಲ್ಲ. ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್ ಎನಿಥಿಂಗ್. ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್ ಎನಿಥಿಂಗ್. ಯೆಹೋವ ನನ್ನ ಕುರುಬನು, ನಾನು ಕೊರತೆ ಪಡುವುದಿಲ್ಲ. ಕೊರತೆ ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ಕ್ರಿಸ್ತನಲ್ಲಿ ನನಗೆ ರಕ್ಷಣೆ ಆಗಿದೆ. ನನ್ನ ರಕ್ಷಣೆಯನ್ನು ಡಿಕ್ಲೇರ್ ಮಾಡೋದು, ಐ ಆಮ್ ಸೇವ್ಡ್, ಜೀಸಸ್ ಇಸ್ ಮೈ ಲಾರ್ಡ್. ಯೇಸು ನನ್ನ ಒಡೆಯನಾಗಿದ್ದಾನೆ, ಯೇಸು ನನ್ನ ಕರ್ತನಾಗಿದ್ದಾನೆ. ಯಾವುದೇ ಅನಾರೋಗ್ಯ ನನ್ನನ್ನು ಆಳಲಾಗುವುದಿಲ್ಲ. ರೋಗ, ವ್ಯಾಧಿ, ಕಾಯಿಲೆ ನನ್ನನ್ನು ಆಳಲು ನಾನು ಅನುಮತಿ ಕೊಡುವುದಿಲ್ಲ. ನನ್ನಲ್ಲಿ ನಿತ್ಯ ಜೀವ ಇದೆ, ನನ್ನಲ್ಲಿ ಆರೋಗ್ಯ ಇದೆ. ನಾನು ಆರೋಗ್ಯದಲ್ಲಿ ಜೀವಿಸ್ತೇನೆ. ನಾನು ರೋಗವನ್ನು ನಿರಾಕರಿಸ್ತೇನೆ, ರೋಗವನ್ನು ತಿರಸ್ಕರಿಸ್ತೇನೆ. ನೀನು ಮಾತಾಡಬೇಕು. ದೇವರ ವಾಕ್ಯವು ನಿನ್ನ ಹೃದಯದಲ್ಲಿದೆ, ದೇವರ ವಾಕ್ಯವನ್ನು ಬಾಯಲ್ಲಿದೆ. ಯಾವಾಗ ನೀನು ಅಯ್ಯೋ ನನಗೆ ನೋವಾಗ್ತಾ ಇದೆ, ಅದು ಸೊಂಟ ನೋವಾಗ್ತಾ ಇದೆ, ಗಂಟು ನೋವಾಗ್ತಾ ಇದೆ, ತಲೆ ನೋವಾಗ್ತಾ ಇದೆ, ಯಾವಾಗಲೂ ನೀವು ಹೇಳಿದರೆ ನಿನ್ನ ಮನಸ್ಸು ಏನು ಹೇಳ್ತದೆ, ನಿನ್ನ ಫೀಲಿಂಗ್ ಏನು ಹೇಳ್ತದೆ, ಅದನ್ನು ಹೇಳಿದೆ. ನಿನ್ನ ಹೃದಯ ಹೇಳ್ತಾ ಇದೆ, ನೀವು ನನಗೆ ಮೋಸ ಮಾಡ್ತಾ ಇದ್ದಿ, ನೀನು ನನಗೆ ಮೋಸ ಮಾಡ್ತಾ ಇದ್ದಿ, ನಿನ್ನೊಟ್ಟಿಗೆ ಎಗ್ರಿ ಆಗುವುದಿಲ್ಲ. ಬಾಯಿ ಹೃದಯದೊಟ್ಟಿಗೆ ಎಗ್ರಿ ಆಗಬೇಕು. ಸದ್ಭಕ್ತಿ ನೆನೆಸಿಕೊಂಡ ಯಾವನಾದರೂ ತನ್ನ ನಾಲಿಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡುವುದಿಲ್ಲ. ಅವನ ಭಕ್ತಿ ಅವನಿಗೆ ನಿಷ್ಪ್ರಯೋಜನ ಆಗ್ತದೆ. ಆದ್ದರಿಂದ ವಾಕ್ಯದಲ್ಲಿ ಹುಡುಕಿರಿ ಹೃದಯದಲ್ಲಿ ಏನಿದೆ ಅಂತ. ವಾಕ್ಯದಲ್ಲಿ ಹುಡುಕಿರಿ ನಿಮ್ಮ ಆತ್ಮದಲ್ಲಿ ದೇವರು ಏನಿಟ್ಟಿದ್ದಾನಂತ. ವಾಕ್ಯದಲ್ಲಿ ಹುಡುಕಿರಿ. ನೀವೊಂದು ಮೊಬೈಲ್ ತರ್ತೀರಿ, ಅದಕ್ಕೆ ಒಂದು ಮ್ಯಾನ್ಯುವಲ್ ಕೊಡಲ್ಪಡ್ತದೆ, ಒಂದು ಕ್ಯಾಟ್ಲಾಗ್ ಪುಸ್ತಕ ಕೊಡಲ್ಪಡ್ತದೆ. ಅದರಲ್ಲಿ ನೋಡಿ ಮೊಬೈಲಲ್ಲಿ ಏನು ಫೀಚರ್ಸ್ ಇದೆ ಅಂತ ಹುಡುಕ್ತೀರಿ, ಏನಿದೆ ಅಂತ ಹುಡುಕ್ತೀರಿ. ಒಂದು ವಾಷಿಂಗ್ ಮಿಷನ್ ತರ್ತೀರಿ, ಒಂದು ಗಾಡಿ ತರ್ತೀರಿ, ಗಾಡಿಯೊಟ್ಟಿಗೆ ಒಂದು ಪುಸ್ತಕ ಕೊಡ್ತಾರೆ. ಆ ಪುಸ್ತಕದಲ್ಲಿ ಏನು ನೋಡಿ ಅದರ ಒಳಗೆ ನೋಡ್ತೀರಿ. ಪುಸ್ತಕದಲ್ಲಿ ನೋಡಿ ಪುಸ್ತಕದಲ್ಲಿ ಗೀಟ ಹಾಕೋದಿಲ್ಲ. ಪುಸ್ತಕದಲ್ಲಿ ನೋಡಿ ಆ ಗಾಡಿಯ ಒಳಗೆ ಏನು ಪಾರ್ಟ್ ಇದೆ, ಏನು ಇಂಜಿನ್ ಇದೆ, ಏನು ಫೀಚರ್ಸ್ಗಳಿವೆ, ಅದನ್ನು ಎಂಜಾಯ್ ಮಾಡುತ್ತೀರಿ. ನೀವು ಮೊಬೈಲ್ ತರುತ್ತೀರಿ, ಒಂದು ಪುಸ್ತಕ ತರ್ತೀರಿ, ಅದನ್ನು ಸ್ಟಡಿ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ. ಅದರ ಒಂದು ಬೆನಿಫಿಟನ್ನು, ಅದರೊಂದು ಪ್ರಯೋಜನವನ್ನು ನೀವು ತೆಗೆದುಕೊಳ್ತೀರಿ. ಅದೇ ರೀತಿ ಈ ಪುಸ್ತಕ ನಮ್ಮ ಒಳಗೆ ಏನಿದೆ, ದೇವರ ವಾಕ್ಯ ನಮ್ಮ ಹೃದಯದಲ್ಲಿದೆ, ದೇವರ ವಾಕ್ಯ ಬಾಯಲ್ಲಿದೆ. ನಿಜವಾದ ಫಾರ್ ಎಕ್ಸಾಂಪಲ್ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ AC ಇದೆ ಅಂತ, ಓಕೆ, ಅಥವಾ ಯಾವುದು ಬೇರೆ ಫ್ಯೂಚರ್ಸ್ಗಳಿದೆ, ಅದು ಎಲ್ಲಿದೆ? ಗಾಡಿ ಒಳಗಿದೆ. ನಿಜವಾಗಿರುವುದು ಅಲ್ಲಿ, ಪುಸ್ತಕದಲ್ಲಿ ಅಲ್ಲ. ಪುಸ್ತಕದಲ್ಲಿ ಅದರ ಕಾಪಿ ಇರೋದು, ಬ್ಲೂ ಪ್ರಿಂಟ್ ಇರೋದು. ಅದೇ ರೀತಿ ವಾಕ್ಯ ಪುಸ್ತಕದಲ್ಲಿ ಅಲ್ಲ, ವಾಕ್ಯ ನಮ್ಮ ಹೃದಯದಲ್ಲಿದೆ, ವಾಕ್ಯ ನಮ್ಮ ಬಾಯಲ್ಲಿದೆ. 10ನೇದು 8ನೇ ವಚನದಲ್ಲಿ ನಾವು ನೋಡಿದೆವು. ರೋಮನ್ಸ್ 10:8 ದ ವರ್ಡ್ ಆಫ್ ಗಾಡ್ ಇಸ್ ಇನ್ ಅವರ್ ಹಾರ್ಟ್, ದ ವರ್ಡ್ ಆಫ್ ಗಾಡ್ ಇಸ್ ಇನ್ ಅವರ್ ಮೌತ್. ದೇವರ ವಾಕ್ಯನ ಹೃದಯದಲ್ಲಿದೆ, ದೇವರ ವಾಕ್ಯನ ಬಾಯಲ್ಲಿದೆ. ಆದ್ದರಿಂದ ನಿಮ್ಮ ನಾಲಿಗೆಯನ್ನು ನಿಮ್ಮ ಹೃದಯದೊಟ್ಟಿಗೆ ಅಲೈನ್ಮೆಂಟ್ ಮಾಡಿರಿ, ಮೆಡಿಟೇಟ್ ಮಾಡಿರಿ. ನಿಮ್ಮ ನಾಲಿಗೆಯಲ್ಲಿ ದೇವರ ವಾಕ್ಯ ಇರಲಿ. ಓಕೆ, ದೇವರು ಜೋಶುವನಿಗೆ ಹೇಳಿದ ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿ ತಪ್ಪದಿರಲಿ. ನಿನ್ನ ಬಾಯಲ್ಲಿ ಏನೇನೋ ಸಮಸ್ಯೆಗಳಿರುವುದಲ್ಲ, ಬೆಟ್ಟಗಳ ಬಗ್ಗೆ ಮಾತಾಡಲಿಕ್ಕಿಲ್ಲ, ಡಾಕ್ಟರ್ ರಿಪೋರ್ಟ್ ಇರುವುದಲ್ಲ. ಓಕೆ, ನಿನಗೇನು ಫೀಲ್ ಆಗ್ತದೆ, ಏನು ಅನಿಸ್ತದೆ, ಅದು ಅಲ್ಲ ನಿನ್ನ ಬಾಯಲ್ಲಿರೋದು. ನಿನ್ನ ಬಾಯಲ್ಲಿ ದೇವರ ವಾಕ್ಯ ಇರಬೇಕು. ವಾಕ್ಯವನ್ನು ಹೃದಯದಲ್ಲಿದೆ, ವಾಕ್ಯವನ್ನು ಬಾಯಲ್ಲಿದೆ. ಅದ್ಭುತವನ್ನು ಹೃದಯದಲ್ಲಿದೆ, ಅದ್ಭುತವನ್ನು ಬಾಯಲ್ಲಿದೆ. ಆರೋಗ್ಯ ನಿನ್ನ ಹೃದಯದಲ್ಲಿದೆ, ಆರೋಗ್ಯ ನಿನ್ನ ಬಾಯಲ್ಲಿದೆ. ಸಮೃದ್ಧಿ ನಿನ್ನ ಹೃದಯದಲ್ಲಿದೆ, ಸಮೃದ್ಧಿ ನಿನ್ನ ಬಾಯಲ್ಲಿದೆ. ಪ್ರೊಟೆಕ್ಷನ್ ನಿನ್ನ ಹೃದಯದಲ್ಲಿದೆ, ಪ್ರೊಟೆಕ್ಷನ್ ನಿನ್ನ ಬಾಯಲ್ಲಿದೆ. ಯು ಮಸ್ಟ್ ಸ್ಪೀಕ್. ನೀವು ಮಾತಾಡಬೇಕು. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಇಷ್ಟರವರೆಗೆ ನೀವು ಯಾರು ಯೇಸುವನ್ನು ರಕ್ಷಕನ ಒಡೆಯರೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ಸರಿಯಾದ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ, ಆಗ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ಓಕೆ, ನೀವು ನಂಬಿದವನು ಹೊಂದಿದ್ದಾನೆ. 6:47 ವಚನ, ನಂಬಿದವನು ಹೊಂದಿದ್ದಾನೆ. ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯೇಸು ಹೇಳಿದ. ನಂಬುವುದಂದರೆ ಹೊಂದುವುದು. ಅದರಿಂದ ರೈಟಾಗಿ ಕೇಳಿದರೆ ರೈಟಾಗಿ ನಂಬ್ತೀರಿ, ರೈಟಾಗಿ ಹೊಂದುತ್ತೀರಿ. ತಪ್ಪಾದ ಸಂಗತಿಗಳನ್ನು ಕೇಳಿದರೆ ತಪ್ಪಾಗಿ ನಂಬ್ತೀರಿ, ತಪ್ಪಾಗಿ ಹೊಂದುತ್ತೀರಿ. ಮೂರ್ಖನು ಎಲ್ಲ ಮಾತನ್ನು ನಂಬುತ್ತಾನಂತೆ, ಮೂರ್ಖನು ಎಲ್ಲ ಮಾತನ್ನು ನಂಬುತ್ತಾನೆ. ಜ್ಞಾನಿ ವಿವೇಚಿಸ್ತಾನೆ. ಅದರಿಂದ ಯಾರೋ ಹೇಳಿದ ಮಾತುಗಳು, ಏನೇ ಹೇಳಿದ ಮಾತುಗಳು ನೀವು ನಂಬಬೇಕಾಗಿಲ್ಲ. ನೀವು ದೇವರ ವಾಕ್ಯವನ್ನು ನಂಬಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನೀವು ಯಾರು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ, ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ,
ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು, ದೇವರ ಮಕ್ಕಳಾಗಿದ್ದೇವೆ. ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದೇವೆ. ದೇವರ ಆತ್ಮ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಫಾರ್ ದಿ ಅನಾಯಿಂಟಿಂಗ್. ಥ್ಯಾಂಕ್ ಯು ಫಾರ್ ದಿ ಗ್ರೇಸ್ ಆ್ಯಂಡ್ ಫೇವರ್ ಆಫ್ ಗಾಡ್. ಇನ್ ಜೀಸಸ್ ನೇಮ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ, ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದವರು, ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇನೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಇದೇ ಅಕ್ಟೋಬರ್ 2ನೇ ತಾರೀಕು 2025, ಅಕ್ಟೋಬರ್ 2ನೇ ತಾರೀಕು ಯಾರು ನೀವು ಬೆಂಗಳೂರಿನಿಂದ ವೀಕ್ಷಿಸ್ತಾ ಇದ್ದೀರಿ, ನಾವು ಒಂದು ದಿನದ ಕೂಟವನ್ನು ಇಟ್ಟಿದ್ದೇವೆ. ದ ವರ್ಡ್ ಆಫ್ ವಿಕ್ಟರಿ ಚರ್ಚ್. ನಾವು ಟೀಮ್ ಆಗಿ ಬಂದು ಆರಾಧನೆ, ವಾಕ್ಯ ಮತ್ತು ಟೆಸ್ಟಮನಿಗಳನ್ನು ನಾವು ಕೇಳಲಿಕ್ಕಿದ್ದೇವೆ, ಪ್ರಾರ್ಥನೆಗಳನ್ನು ಮಾಡಲಿಕ್ಕಿದ್ದೇವೆ. ದೊಡ್ಡ ಸಂಗತಿಗಳನ್ನು ನೀವು ನೋಡಲಿಕ್ಕಿದ್ದೀರಿ. ದೇವರ ಮಹಿಮೆ, ವಾಕ್ಯ, ಟೆಸ್ಟಮನಿ, ಹೀಲಿಂಗ್ಸ್ಗಳನ್ನು ನೀವು ನೋಡಲಿಕ್ಕಿದ್ದೀರಿ. ಬನ್ನಿ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಸ್ಥಳ ಕ್ಯಾಂಪಸ್ ಕ್ರೂಸೇಡ್. ನೀವು ಆಲ್ರೆಡಿ ಕೆಲವರು ಬಂದವರಿದ್ದೀರಿ, ಬಟ್ ನೀವು ರಿಜಿಸ್ಟರ್ ಮಾಡಿ. ಅಲ್ಲಿ QR ಕೋಡ್ ಇದೆ, ಅಥವಾ ನಮ್ಮ ಮಿನಿಸ್ಟ್ರಿಯದು ವಾಟ್ಸಪ್ ನಂಬರ್ ಇದೆ. ಆ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಆಗ್ಬೋದು, ಕಾಲ್ ಮಾಡಿರಿ. ನಿಮಗೆ ನಮ್ಮ ಮೀಡಿಯಾ ಟೀಮ್ ಹೆಲ್ಪ್ ಮಾಡ್ತದೆ ರಿಜಿಸ್ಟರ್ ಮಾಡಲಿಕ್ಕೆ. ಬನ್ನಿ, ನೀವು ರಿಜಿಸ್ಟರ್ ಮಾಡಿ. ನಾವು ಒಟ್ಟಾಗಿ ಆ ದಿವಸ ಆರಾಧನೆ ಮಾಡುವ, ದೇವರ ಮಹಿಮೆಯನ್ನು, ದೇವರ ಶಕ್ತಿಯನ್ನು ನಾವು ಅನುಭವಿಸುವ. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್, ಉಡುಪಿ. ಓಕೆ, ಅದೇ ರೀತಿ ಸಂಜೆ 7:15ರಿಂದ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಮಾತಾಡ್ತಾ ಇದ್ದೀನಿ. ನನ್ನೊಟ್ಟಿಗೆ ನೀವು ಜಾಯ್ನ್ ಆಗಿರಿ. ಶುಕ್ರವಾರ ದಿವಸ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಲೈವ್ ನಮ್ಮ ಶುಕ್ರವಾರದ ಮತ್ತು ಸಂಡೇ ಆರಾಧನೆಯನ್ನು ನೀವು ವೀಕ್ಷಿಸಬಹುದು. ಯು ಆರ್ ಬ್ಲೆಸ್. ಆಮೆನ್.